ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಕ್ರಮವನ್ನು ಖಂಡಿಸಿ ದುರ್ನಡತೆ ತೋರಿದ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಕೊಡಗು ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಜಿಲ್ಲಾಡಳಿತ ಭವನದ ಎದುರು ಜಮಾಯಿಸಿದ ಬ್ರಾಹ್ಮಣ ಸಮುದಾಯದ ಪ್ರಮುಖರು ಸಿಇಟಿ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬ್ರಾಹ್ಮಣ ವಿರೋಧಿ ಅಧಿಕಾರಿಗಳಿಗೆ, ಬ್ರಾಹ್ಮಣಶಾಹಿ ವಿರೋಧಿಗಳಿಗೆ, ಬ್ರಾಹ್ಮಣಶಾಹಿ ವಿರೋಧಿಗಳಿಗೆ ಬಂಧಿಸಿ 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 ತಪ್ಪಿತಸ್ಥರನ್ನು ಬಂಧಿಸಿ 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 ತಪ್ಪಿತಸ್ಥರನ್ನು ಬಂಧಿಸಿ 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 ಎಲ್ಲಿಯ ತನಕ ಹೋರಾಟ, ಜಾತಕ್ಕಾಗಿ ಹೋರಾಟ, ಗಡಿಯಾರವನ್ನು ಕತ್ತರಿಸಿದಂತ ಅಧಿಕಾರಿಗಳಿಗೆ, ಇದಕ್ಕೆ ಕುಮ್ಮಕ್ಕು ನೀಡುತ್ತಿರತಕ್ಕಂಥ ಅಧಿಕಾರಿಗಳಿಗೆ ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ ಒಂದೇ ಒಂದೇ ಬೇಕೇ ಬೇಕು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿಯ ಜಿಲ್ಲಾಧ್ಯಕ್ಷ ರಾಮಚಂದ್ರ ಮೂಗೂರು, ವಿಪ್ರ ಸಮಾಜದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವುದು, ಮನೆಗೆ ವಾಪಸ್ ಕಳಿಸಿರುವುದು ಖಂಡನೀಯ. ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಮೊನ್ನೆ ದಿವಸ ಎಲ್ಲರಿಗೂ ತಿಳಿದಿರೋ ಹಾಗೆ ಜನಿವಾರ ಮೇಲೆ ಕಟ್ ಮಾಡಿ ಅದನ್ನು CET ವಿದ್ಯಾರ್ಥಿಗಳನ್ನು ವಾಪಸ್ ಮನೆಗೆ ಕಳಿಸಿದ್ದು ಬಹಳ ಖಂಡನೀಯ ಅದು. ಹಾಗಾಗಿ ನಾವು ಎಂಟೈರ್ ಕೊಡಗು ಬ್ರಾಹ್ಮಣ ಸಮಾಜ ಅದನ್ನು ಖಂಡಿಸುತ್ತದೆ ಮತ್ತು ಮುಂದೆ ಇಂಥದ್ದು ಆಗದಂಗೆ ನೋಡ್ಕೊಳ್ಬೇಕಂತ ಹೇಳುತ್ತದೆ ಮತ್ತು ಈಗ ಮಾಡಿದವರ ಮೇಲೆ ತೀವ್ರ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ಪ್ರಾರ್ಥಿಸುತ್ತದೆ. ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿಯ ಕಾರ್ಯದರ್ಶಿ BK ಜಗದೀಶ್ ಮಾತನಾಡಿ, CET ಪರೀಕ್ಷೆ ವೇಳೆ ತಪಾಸಣೆ ನೆಪದಲ್ಲಿ ಜನಿವಾರ ತೆಗೆಯಲು ಸೂಚಿಸಿದ್ದಾರೆ. ವಿಪ್ರ ಸಮಾಜದ ವಿದ್ಯಾರ್ಥಿಗಳು ಪ್ರತಿರೋಧ ಒಡ್ಡಿದಾಗ ಪರೀಕ್ಷೆ ಬರೆಯಲು ಅವಕಾಶ ನೀಡಲ್ಲವೆಂದು ಧಮಕಿ ಹಾಕಿದ್ದಾರೆ. ಕೆಲವರ ಜನಿವಾರವನ್ನು ತುಂಡರಿಸಿ ಬುಟ್ಟಿಗೆ ಹಾಕಿದ್ದಾರೆ. ಶಾಂತಿಯನ್ನೇ ದೌರ್ಬಲ್ಯವೆಂಬಂತೆ ನಮ್ಮ ಸಮಾಜದ ಮೇಲೆ ನಿರಂತರ ದೌರ್ಜನ್ಯ ನಡೀತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕು ಅಥವಾ ಮಕ್ಕಳ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಕಾನೂನು ಪ್ರಕಾರ ಉತ್ತಮ ಅಡಿಪಾಯ ಹಾಕಿಕೊಡಬೇಕೆಂದು BK ಜಗದೀಶ್ ಒತ್ತಾಯಿಸಿದರು. ಎಲ್ಲರಿಗೂ ತಿಳಿದಿರುವಂತೆ ಏನು ಇತ್ತೀಚೆಗೆ ನಡೆದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮ್ಮ ರಾಜ್ಯದ ವಿಪ್ರ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ತೆರಳುವ ಸಂದರ್ಭದಲ್ಲಿ ತಪಾಸಣೆಯ ನೆಪದಲ್ಲಿ ನಮ್ಮ ಪರಮ ಪವಿತ್ರವಾದ ಜನಿವಾರವನ್ನು ತೆಗೆಯಬೇಕು ಅಂತ ಅಲ್ಲಿನ ಅಧಿಕಾರಿಗಳು ಸೂಚನೆ ನೀಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ವಿಪ್ರ ಸಮಾಜದ ಕೆಲವು ವಿದ್ಯಾರ್ಥಿಗಳು ಇದಕ್ಕೆ ಪ್ರತಿರೋಧ ತೋಡಿದಾಗ ಯಾವುದೇ ಕಾರಣಕ್ಕೂ ನೀವು ಅದನ್ನು ತೆಗೆದಿದ್ದಲ್ಲಿ ನಿಮಗೆ ಪರೀಕ್ಷೆಗೆ ತೆರಳಲು ಅವಕಾಶ ನೀಡಲು ಒಂದು ಧಮಕಿ ಹಾಕಿರ್ತಾರೆ. ಆ ನಿಟ್ಟಿನಲ್ಲಿ ಕೆಲವು ವಿದ್ಯಾರ್ಥಿಗಳ ಪರಮ ಪವಿತ್ರವಾದ ಜನಿವಾರವನ್ನು ಸಹ ಕಟ್ ಮಾಡಿ ಬುಟ್ಟಿಗೆ ಸಂತ ಪ್ರಸಂಗ ಸಹ ನಡೆದಿದೆ. ಅದೇ ರೀತಿ ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ತೆರಳಲು ಸಹ ಅವಕಾಶ ನೀಡುವುದಿಲ್ಲ. ಇದನ್ನು ಇಡೀ ಜಿಲ್ಲಾದ್ಯಂತ ಅಲ್ಲ, ರಾಜ್ಯಾದ್ಯಂತ ನಮ್ಮ ವಿಪ್ರ ಸಮಾಜದ ಬಾಂಧವರು ಈಗಾಗಲೇ ಅನೇಕ ಹೋರಾಟಗಳ ಮೂಲಕ ನಾವು ಪ್ರತಿಭಟನೆ ಮಾಡಿದ್ದೇವೆ. ಅದೇ ರೀತಿ ನಾವು ಬ್ರಾಹ್ಮಣರು ಶಾಂತಿಯ ಪ್ರತೀಕ, ಆದರೆ ನಮ್ಮ ಶಾಂತಿಯನ್ನೇ ಇವರು ದೌರ್ಬಲ್ಯ ಎಂಬಂತೆ ನಮ್ಮ ಸಮಾಜದ ಮೇಲೆ ನಿರಂತರ ದಾಳಿ ದೌರ್ಜನ್ಯಗಳು ಮಾಡ್ತಾನೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ವಿಪ್ರ ಸಮಾಜದ ಬಾಂಧವರು ಒಗ್ಗೂಡಿ ಈ ಹೋರಾಟವನ್ನು ಜಿಲ್ಲಾದ್ಯಂತ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇಂದು ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಕೊಡಗು ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡುತ್ತಾ ಅವರಿಗೆ ಒಂದು ಮನವಿಯನ್ನು ಸಹ ಆಗ್ರಹಪೂರ್ವಕವಾಗಿ ಮಾಡ್ತಾ ಇದ್ದೇವೆ. ಸಂವಿಧಾನ ವಿರೋಧಿ ಕೂಡ ಇದು ಸಂವಿಧಾನ ವಿರೋಧಿ ಕೂಡ. ಯಾವುದೇ CET ಎಕ್ಸಾಮಲ್ಲಿ ಅವರು ಯಾವುದೇ ಮೂಲತಃ ಅವರು ಬರವಣಿಗೆ ಕೊಟ್ಟಿಲ್ಲ, ಇಂಥದ್ದನ್ನ ತೆಗೆಸಬೇಕು, ರಿಮೂವ್ ಮಾಡಬೇಕು ಅಂತ. ಆದರೂ ಕೆಲವು ಭ್ರಷ್ಟ ಅಧಿಕಾರಿಗಳು ಏನು ನಮ್ಮ ಜನಾಂಗದ ಮೇಲೆ ಅವಮಾನ ಮಾಡಬೇಕು ಅಂತ ಹೇಳೋ ಕಾರಣದಲ್ಲಿ ಈ ಘಟನೆಯನ್ನು. ಪ್ರತಿಭಟನೆಯಲ್ಲಿ ನಿಧಿಯ ಖಜಾಂಜಿ ರವಿಶಂಕರ್, ಮಾಜಿ ಅಧ್ಯಕ್ಷ ಅನಂತ ಶಯನ, ನಿರ್ದೇಶಕರಾದ ಸಂಪತ್ ಕುಮಾರ್, ಅರುಣ್ ಕುಮಾರ್, ಭರತೀಶ್ ಕಂಡಿಗೆ, ಪುರುಷೋತ್ತಮ್, ರಮೇಶ್ ಹೊಳ್ಳ, ಸವಿತಾ ಭಟ್, ಮಂಜುಳಾ ಮತ್ತಿತರರು ಇದ್ದರು.